ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೋಮವಾರದ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೇ ಎದ್ದು ಇವತ್ತು ಪೂಜೆನೂ ಮಾಡಿದೆ, ಅಂದರೆ ಅಕ್ಷಯ ತೃತೀಯನೂ ಸಹ ಇವತ್ತೇನೇ ಸೋಮವಾರ. ಸೊ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿನ ಹಾಕಿ ಹಾಗೆಯೇ ಈ ರಂಗೋಲಿನ ನೋಡ್ಬೋದು ನೀವು, ತುಂಬ ಸುಲಭವಾಗಿ ಬಿಡ್ಬೋದು. ಯಾವುದೇ ರೀತಿಯಾದಂಥ ಒಂದು ಚಿಕ್ಕಿ ಇಡ್ಲಿ ಏನೂ ಇಲ್ಲ. ಸುಮ್ಮನೆ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ ಯಾವ ರೀತಿಯಾಗಿ ಬಿಡೋದು ಅಂತ. ಒಂದು ದೊಡ್ಡದಾಗಿ ಸ್ವಸ್ತಿಕ್ ರೀತಿಯಾಗಿ ಬರೆದು ಅದರಲ್ಲೇ ಲೈನ್ ಹಾಕಿ ಸಿಂಪಲ್ಲಾಗಿ ಬರೀ ಲೈನ್ ಹಾಕಿನೇ ನಾವು ಬಿಡೋ ಅಂಥದ್ದು. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ಇವತ್ತು ಪೂಜೆ ಎಲ್ಲ ಮಾಡಬೇಕಾಗಿತ್ತು, ನಾನು ಅದ್ಯಾವುದೂ ವೀಡಿಯೋಸ್ ಮಾಡಿಲ್ಲ. ಸೊ ಇವತ್ತು ಒಂದು ಎಂಗೇಜ್ಮೆಂಟ್ ಸಹ ಇದೆ. ನಾನು ಪ್ರೀವಿಯಸ್ ವಿಡಿಯೋ ನೀವು ನೋಡ್ಬೋದು, ಆ ಹುಡುಗನ ಮನೇಲಿ ದೀಪಶಾಸ್ತ್ರ ಮಾಡಿರೋವಂಥದ್ದು ನಾನು ಬ್ಲಾಗಲ್ಲಿ ಹಾಕಿದ್ದೀನಲ್ಲ, ಅವ್ರದ್ದೇನೇ. ಸೊ ಇವತ್ತು ಎಂಗೇಜ್ಮೆಂಟ್ ಸಹ ಇರುತ್ತೆ, ನಾವು ಅಲ್ಲಿಗೆ ಹೋಗಬೇಕು. ನಮ್ಮ ಅತ್ತೆ ಮಾವನು ಬ್ಯುಸಿಯಾಗಿದ್ದಾರೆ, ಅವರು ಯಾರೂ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ದಾರೆ, ಇನ್ನು ನಾನೇ ಹೋಗಲೇಬೇಕು. ಸೊ ಅವರು ಹೀಗೇ ಈಗ ಗುರುಪ್ರವೇಶ ಅಂತೆ, ಅದು ಊರ ಹಬ್ಬಗಳು ಬೇರೆ ಬರ್ತಿದೆಯಲ್ಲ, ಸೊ ಅದು ಹಬ್ಬಗಳಂತೆ, ಹಾಗಾಗಿ ಫುಲ್ಲು ಬ್ಯುಸಿ ಅವರು. ಇನ್ನು ನಮ್ಮ ಮನೆಯವರು ಸಹ ಕೆಲಸ ಕಾರ್ಯ ಅಂತ ಅವ್ರು ಹೋದರು, ಹಾಗಾಗಿ ನಾನೇ ಹೋಗಬೇಕು. ಇವತ್ತಂತೂ ಯಾಕೋ ದಿನ ಬೇಗನೆ ಹೋಗ್ತಾಯಿದ್ದೆ, ಕೆಲಸ ಬೇಗ ಆಗ್ತಾಯಿಲ್ಲ ಅಂತ ನನಗೆ ಅನಿಸ್ಬಿಡ್ತು ಕೊನೆಯದಾಗಿ. ಏನು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಹಿಂದಿನ ದಿವಸ ಬೇರೆ ಅಲ್ಲಿ ನಮ್ಮ ಅತ್ತೆ ಮನೆಗೆ ಬೇರೆ ಹೋಗಿದ್ನಲ್ಲ, ಅವರು ದೇವ್ರು ಮಾಡ್ತಾರೆ ಅಂತ ಹೇಳಿ ನಾನ್ ವೆಜ್ ತಿಂದಿದ್ಕೋ ಏನೋ ಗೊತ್ತಿಲ್ಲ, ಒಂಥರ ಸುಸ್ತಾಗೋದು. ಸೊ ಈ ಬಿಸಿಲಿಗೋ ಏನಕ್ಕೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಟಯರ್ಡ್ನೆಸ್ ಜಾಸ್ತಿ ಅನಿಸೋದು. ಹಾಗೋ ಹೀಗೋ ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನು ಸಹ ರೆಡಿ ಮಾಡಿಕೊಂಡು ಅವ್ರನ್ನೂ ಏನು ಮಾಡಿದೆ ಅಂದರೆ ರೆಡಿ ಎಲ್ಲ ಮಾಡಿದೆ ಕರ್ಕೊಂಡೋಗ್ಬೇಕು ಅಂತ. ಬಟ್ ಟೈಮಿಂಗ್ಸ್ ನಮ್ಮ ಮಗಳು ಹಠ ಮಾಡ್ತಿದ್ಲು. ಅವಳು ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ನಾವು 12 ಗಂಟೆ ಆಯ್ತಾನೋ ಅವಳಿಗೆ ನಿದ್ದೆ ಟೈಮಿಂಗ್ಸ್ ಆಗಿಬಿಟ್ಟಿರುತ್ತೆ ಆವಾಗ. ಸೊ ತಿರ್ಗಾ ಅಲ್ಲಿಗೆ ಹೋಗಿ ರಚೆ ಮಾಡೋದಾಗಿರ್ಬೋದು. ಚಿಕ್ಕವಳು ಹೆಂಗೋ ಪರವಾಗಿಲ್ಲ, ದೊಡ್ಡವಳು ಸ್ವಲ್ಪ ರಚೆ ಜಾಸ್ತಿ ಮಾಡೋದು, ನಿದ್ದೆ ಸರಿಯಾಗಲಿಲ್ಲ ಅಂದರೆ. ಹಾಗಾಗಿ ಅವಳನ್ನ ಏನು ಮಾಡಿದೆ, ಮತ್ತೆ ತಿರ್ಗಾ ಮಲಗಿಸ್ಬಿಟ್ಟೆ. ಒಂದು ಸ್ವಲ್ಪ ಹೊತ್ತು ಮನೆಗೆ ಹೋಗಲಿ, ಅಟ್ಲೀಸ್ಟ್ ನಾನು ರೆಡಿ ಆಗೋಷ್ಟರಲ್ಲಾದರೂ ಅವಳಿಗೆ ಬೇಗನೆ ರೆಡಿ ಮಾಡಿ ನಾನು ಆ ಪೂಜೆ ಎಲ್ಲ ಮಾಡಬೇಕಾಗ್ತಿತ್ತಲ್ಲ. ಸೊ ನಾನು ಅದನ್ನೆಲ್ಲ ಮಾಡಿ ರೆಡಿ ಆಗೋಷ್ಟರಲ್ಲಿ ಒಂದು ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಮಲಗಿಸ್ದೆ. ಸೊ ಅವಳು ಎದ್ದೊಳ್ಳೇ ಇಲ್ಲ, ನನ್ನ ಮಗಳು ಮಲ್ಕೊಂಡೇ ಬಿಟ್ಟಿದ್ಲು. ಈ ಚಿಕ್ಕವಳು ಸಹ ಅವಳನ್ನೂ ಮಲಗಿಸ್ಬಿಟ್ಟು ಇಬ್ಬರೂ ರೆಡಿ ಮಾಡಿ ಮಲಗಿಸಿತಾಯ್ತು ಅಷ್ಟೇನೆ. ಆಮೇಲೆ ನಾನು ಮತ್ತು ನಮ್ಮ ಮಾವನ ಮಗಳು ಇನ್ನೊಬ್ರನ್ನ ಕರ್ಕೊಂಬಂದಿದ್ದೆ ರಜಕ್ಕೆ ಅಂತ ಹೇಳಿ, ನಾವಿಬ್ಬರು ಹೋದ್ವಿ. ಅವ್ರು ಎದ್ರೆ ಅಕಸ್ಮಾತ್ ಫೋನ್ ಮಾಡು ಅಂತ ನಮ್ಮ ಅತ್ತೆ ಹೇಳಿದ್ದೆ. ಸೊ ಅವರು ನೋಡ್ಕೊತಾ ಇದ್ರಲ್ಲ ಮಗುನ ಮನೇಲೇನೆ, ನನಗೇನು ಟೆನ್ಷನ್ ಇಲ್ಲದೆ ಆರಾಮಾಗಿ ಎಂಗೇಜ್ಮೆಂಟ್ಗೆ ಕರೆಕ್ಟ್ ಟೈಮಿಗೆ ಹೋಗಿದ್ದೆ. ಕರೆಕ್ಟಾಗಿ ನಾವು ಹೋಗೋಷ್ಟರಲ್ಲಿ 1 ಗಂಟೆ ಆಗಿತ್ತು. ಆಗ ತಾನೇ ಇಬ್ಬರೂ ಹಾರ ಬದಲಾಯಿಸ್ಕೊಳೋದಕ್ಕೆ ರೆಡಿ ಆಗಿದ್ದರು, ನೋಡ್ಬೋದು ನೀವು ಈ ವಿಡಿಯೋನ. ಸೊ ಆಗ್ತಾನೆ ರೆಡಿ ಆಗ್ತಿದ್ರು ಹಾರ ಬದಲಾಯಿಸ್ಕೊಳೋಕ್ಕೆ ಎಲ್ಲ. ಹಾರನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಹಾಗೆಯೇ ರಿಂಗನ್ನು ಸಹ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ನನಗೇನೋ ಒಂಥರ ಸಮಾಧಾನ ಆಯಿತು, ಅಟ್ಲೀಸ್ಟ್ ಕರೆಕ್ಟ್ ಟೈಮಿಗೆ ಹೋಗಲಿಲ್ಲ ಅಂದಿದ್ರೆ ನನಗೆ ಬೇಜಾರಾಗ್ತಿತ್ತು. ಹೆಂಗೋ ಒಳ್ಳೆ ಟೈಮಿಗೆ ಹೋಗಿದ್ದೀನಿ ಅಂತ ಒಂದು ಖುಷಿ ಆಯಿತು. ಸೊ ಎಲ್ಲ ಚೆನ್ನಾಗೇ ನಡೀತು, ನನಗಂತೂ ಖುಷಿ ಆಯಿತು. ಹುಡುಗಿ ಅಂತೂ ಚೆನ್ನಾಗಿ ಮಾತಾಡ್ತಾಯಿದ್ರು ಹುಡುಗನ ಜೊತೆ. ನಾವೆಲ್ಲ ಅವಾಗೆಲ್ಲ ಎಂಗೇಜ್ಮೆಂಟ್ ಆದಮೇಲೆ ಹುಡುಗನ ಜೊತೆ ಮಾತಾಡ್ತಾ ಇದ್ದಿತ್ತು ಅಂತ ಹೇಳ್ಬೋದು. ಆ ಮಾತುಕತೆ ಎಲ್ಲ ಮುಗ್ದು ಓಕೆ ಒಪ್ಪಿಗೆ ಆಗಿದೆ ಹುಡುಗ ಹುಡುಗಿ ಅಂತ ಹೇಳಾದ್ಮೇಲೆ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಬಟ್ ಇವಾಗೆಲ್ಲ ಆಗಲ್ಲ ಅಲ್ವಾ, ನಾನು ಹಳೇದೆಲ್ಲ ನೆನೆಸ್ಕೊತಾ ಇದ್ದೆ ಹಾಗೇನೇ. ಪರವಾಗಿಲ್ಲ, ಇವಾಗಿನ ಜನ್ರೇಷನ್ ಚೇಂಜ್ ಆಗ್ತಿತ್ತು, ಎಲ್ಲ ಚೇಂಜ್ ಆಗುತ್ತಲ್ವ, ನಮ್ಮ ಥರನೇ ಇರ್ತಾರೆ ಆಗಿನ ಥರ ಅಲ್ವಾ. ಚೆನ್ನಾಗಾಯಿತು ಎಂಗೇಜ್ಮೆಂಟು. ಫೋಟೋ ಸೆಷನ್ ಎಲ್ಲ ನಡೀತು. ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಇವ್ರ ಫ್ಯಾಮಿಲಿ ಎಲ್ಲರದೂ ನೀವು ನೋಡ್ಬೋದು. ಹುಡುಗನ ಪಕ್ಕ ಇದ್ದಾರಲ್ಲ ಅವರು, ಅವ್ರ ಅಪ್ಪ, ಹಾಗೆಯೇ ಅವ್ರ ಪಕ್ಕ ಇರೋರು ಅವ್ರ ಅಮ್ಮ, ಇನ್ನು ಈ ಕಡೆ ಮಲ್ಗೆ ಮುಡ್ಕೊಂಡಿದ್ದಾರಲ್ಲ ಅವ್ರು ಬಂದು ಅವ್ರ ಅಕ್ಕ, ಇನ್ನು ಹುಡುಗಿರ ಅಪ್ಪ ಅಮ್ಮ ಆ ಕಡೆ ಸೈಡ್ ನಿಂತಿದ್ದಾರಲ್ಲ ಅವರೇನೇನೆ. ನೋಡಿದ್ರಲ್ಲ, ಒಂದು ಫ್ಯಾಮಿಲಿ ಫೋಟೋನೇ ತಗೊಂಡ್ರು ಅವರು. ಸೊ ಇನ್ನು ಇದು ಆರತಿ ಮಾಡ್ತಾಯಿದ್ದಾರೆ. ಇನ್ನು ಫೋಟೋಸ್ ಇತ್ತು ಅವ್ರದ್ದು ಸಿಂಗಲ್, ಅಂದರೆ ಹುಡುಗ ಹುಡುಗಿದು ಮಾತ್ರ ತೊಗೊಂಡೋಗ್ಬೇಕಾಗಿತ್ತು, ಆಚೆ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಆರತಿ ಮಾಡಬೇಡಣ, ಆಮೇಲೆ ಹೋಗಿ ತೆಗೆಸ್ಕೊಂಡ್ರೆ ನಡೆಯುತ್ತೆ ಅಂತೇಳಿ. ಇನ್ನು ನಾನು ಅಲ್ಲಿ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಕೆಲಸ ಇತ್ತು, ಆ ಕಡೆ ಈ ಕಡೆ ಓಡಾಡೋದಿರ್ತಿತ್ತು, ಮತ್ತು ತುಂಬ ಜನ ಬೇರೆ ಇದರಿಂದ ನಾನೇನು ಜಾಸ್ತಿ ತೊಗೊಳಕ್ಕಾಗಲಿಲ್ಲ. ಸರಿ ಬಿಡು, ಸಾಕು ಇಷ್ಟಾದರೂ ತೊಗೊಂಡಿದ್ರಲ್ಲ ಅಂತ ಹೇಳಿ ಸುಮ್ಮನೆ ಅದೇ. ಇನ್ನು ಇವಾಗ ಮನೆಗೆ ಬಂದಾದಮೇಲೆ ನನ್ನ ಮಗಳಿಗೆ ಆರೆಂಜ್ ಜ್ಯೂಸ್ ಬೇಕಾಗಿತ್ತಂತೆ.
ನಮ್ಮ ಮಾವ ಜ್ಯೂಸ್ ಮಾಡಮ್ಮ ಅಂತ ಹೇಳಿದ್ರು. ಅದೇ ಸಾಕು ನನ್ನ ಮಗಳಿಗೆ, ನನಗೂ ಬೇಕು ಬೇಕು ಅಂತ ಹೇಳಿ ಸರಿ ಆಯಿತು ಮಾಡಿಕೊಟ್ರೆ ಆಯಿತು, ಇನ್ನೇನು ಮಾಡೋದು, ಹಠ ಮಾಡ್ತಾಳಲ್ಲ ಅಂತ ಹೇಳಿದೆ. ನನಗಂತೂ ನಿಜವಾಗ್ಲೂ ಸಾಕಾಗೋಗ್ಬಿಟ್ಟಿತ್ತು, ರೆಸ್ಟ್ ಮಾಡಿಬಿಡ್ಬೇಕು ಅಂತ ಅನಿಸಿತ್ತು. ಹಾಗೆಯೇ ಸ್ವಲ್ಪ ಸೀಬೆಹಣ್ಣಿತ್ತು, ಅದ್ರದ್ದು ಜ್ಯೂಸ್ ಮಾಡಿಬಿಟ್ಟೆ. ಇನ್ನೇ ಅದೆಲ್ಲ ಹಣ್ಣಾಗೋಗ್ಬಿಟ್ರೆ ತುಂಬ ತಿನ್ನಲ್ಲ ಮಾಡಲ್ಲ ಯಾರೂ. ಸೊ ಹಾಗೆ ಜ್ಯೂಸ್ ಮಾಡಿಬಿಟ್ರೆ ಖಾಲಿ ಆಗುತ್ತೆ ಅಂತೇಳಿ ಅದನ್ನು ಮಾಡಿ ಕುಡಿದ್ವಿ, ಆರೆಂಜ್ ಜ್ಯೂಸು ಮತ್ತು ಇದು ಸೀಬೆಹಣ್ಣಿಂದು. ಇನ್ನು ಬೆಣ್ಣೆ ನಾನು ಇವಾಗ ಈ ನಡುವೆ ಅಂತೂ ಬಿಸಿಲಿಗೆ ಬೇಗನೆ ಬರೋದಿಲ್ಲ. ಬೆಳಗ್ಗೆ ಹೊತ್ತು ಅರ್ಧ ಗಂಟೆ ಕರೆದು ಕೈ ನೋವು ಬರಬೇಕೆ ಹೊರತು ಬೆಣ್ಣೆ ಜಾಸ್ತಿ ಬರ್ತಾನೆ ಇರಲಿಲ್ಲ. ಆ ಬಿಸಿಲಿಗೆ ಹಾಗೇನೆ ಆಗೋದು. ಅದಕ್ಕೇನು ಮಾಡಿದ್ದೆ, ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಇವತ್ತು ಹೆಂಗೋ ಕಡಿಯೋದಕ್ಕೆ ಟೈಮ್ ಇರಲ್ಲ, ಬೇಕಾದ್ರೆ ಸಂಜೆ ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದೂ ಒಂದು ಕೆಲಸ ಮುಗಿಸ್ಕೊಂಡೆ. ಇಲ್ಲಾಂದರೆ ಮತ್ತೆ ತಿರ್ಗಾ ನಾಳೆಗೆ ನನಗೆ ಇನ್ನೂ ಎಕ್ಸ್ಟ್ರಾ ಕೆಲಸ ಅಲ್ವಾ. ಹಾಗಾಗಿ ಇನ್ನು ಅಡುಗೆ ಗಿಡ್ಗೆ ಏನು ಮಾಡೋಂಥದ್ದು ಏನೂ ಇರಲಿಲ್ಲ ನಾನು. ಹಾಗಾಗಿ ಇದೊಂದು ಕೆಲಸ ಮುಗಿಸ್ಕೊಂಡ್ರೆ ಅಡುಗೆ ಮನೆಯದೇನೂ ಕೆಲಸ ಜಾಸ್ತಿ ಇರಲಿಲ್ಲ. ಸಂಜೆ ಟೈಮಲ್ಲಿ ಇನ್ನೊಂದು ಸರ್ತಿ ಮನೆಯೆಲ್ಲ ಕಸ ಗುಡಿಸ್ಕೊತೀನಿ. ಇದಂತೂ ನಾನು ಪ್ರತಿದಿನ ಮಾಡೇ ಮಾಡ್ತೀನಿ. ಎಷ್ಟೇ ಟಯರ್ಡ್ ಆಗಿದ್ರೂ ಸಂಜೆ ಹೊತ್ತು ಮಾತ್ರ ಕಸ ಗುಡಿಸ್ಬಿಟ್ಟೇನೆ ನಾವು ಲೈಟ್ ಹಾಕೋ ಅಂಥದ್ದು. ಇಲ್ಲಾಂದರೆ ಮಕ್ಕಳು ಓಡಾಡ್ತಿರ್ತಾರೆ, ಮಕ್ಕಳಿರೋ ಮನೇಲಿ ಗೊತ್ತಲ್ವ, ಧೂಳು ದುಮಾಲೆಲ್ಲ ಇದ್ದೇ ಇರುತ್ತೆ. ಅದೊಂದು ಇರ್ಬೋದು. ಆಮೇಲೆ ಸಂಜೆ ಟೈಮಲ್ಲಿ ಒಂದು ಸತಿ ಮನೆ ಕಸ ಗುಡಿಸೋದು ಒಳ್ಳೆಯದು. ಆಗಿಂದನೂ ಅದು ಅಭ್ಯಾಸ ಮಾಡ್ಕೊಂಡು ಬಂದಿರೋಂಥದ್ದೇನೆ. ನಮ್ಮ ಮನೆಯಲ್ಲೆಲ್ಲ ನೀರು ಹಾಕ್ಬಿಟ್ಟು ಬಾಗಿಲಿಗೆ ಲೈಟ್ ಹಾಕ್ತಿದ್ದೆ. ಬಟ್ ಇಲ್ಲಿ ಬಾಗ್ಲ ಹತ್ರ ನೀರು ಹಾಕಲ್ಲ, ಯಾಕಂದರೆ ಟೇಲ್ಸು ಮಕ್ಕಳು ಜಾರ್ಬಿಡ್ತಾರೆ. ಒಂದು ಸತಿ ನಾವೇ ಜಾರ್ಬಿಡ್ತೀವಿ. ಹಾಗಾಗಿ ನೀರೇನು ಹಾಕಲ್ಲ, ಬರೀ ಕಸ ಗುಡಿಸ್ಬಿಟ್ಟು ಮುಖ ಕೈ ಕಾಲು ತೊಳ್ಕೊಂಡು ಲೈಟ್ ಹಾಕೋ ಅಂಥದ್ದು. ಇನ್ನು ನಾನು ಹೇಳೋದ್ನೆಲ್ಲ ಆಗ್ಲೇ ಅಡುಗೆ ಮನೆ ಕೆಲಸ ಏನೂ ಇರಲ್ಲ ಅಂತೇಳಿ ಎಲ್ಲ ಪೂರ್ತಿ ಕ್ಲೀನ್ ಮಾಡಿಟ್ಟಿದ್ದೆ. ಮತ್ತು ಅಡುಗೆದು ಏನೂ ಇರಲಿಲ್ಲ, ಯಾಕಂದರೆ ಅವರೇನೇ ಒಬ್ಬಟ್ಟಿನ ಸಾಂಬಾರು ಒಬ್ಬಟ್ಟು ಎಲ್ಲ ಕೊಟ್ಟಿದ್ದರು. ಹಾಗಾಗಿ ಇನ್ನು ಮಕ್ಕಳೆಲ್ಲ ಚಕಾಬಾರ ಆಡ್ಕೊತಿದ್ದಾರೆ. ಸೊ ಇಷ್ಟ ಆಗಿದ್ದು ಸ್ನೇಹಿತರೆ ಇವತ್ತಿನ ವ್ಲಾಗ್. ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.